8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 8ನೆಯ ತರಗತಿಯ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಪದ್ಯ 3, ದ ಶೆಫರ್ಡ್ ಬಾಯ್ ಆ್ಯಂಡ್ ದ ವುಲ್ಫ್. ಈ ಒಂದು ಪದ್ಯದಲ್ಲಿ ಒಬ್ಬ ಕುರಿಗಾಹಿ ಹುಡುಗ ಅಥವಾ ಕುರಿ ಕಾಯುವ ಹುಡುಗ ಮತ್ತು ಒಂದು ತೋಳದ ಬಗ್ಗೆ ಬಹಳ ಚೆನ್ನಾಗಿ ಇಲ್ಲಿ ಕವಿ ವರ್ಣನೆ ಮಾಡಿದ್ದಾರೆ. ಈ ಒಂದು ಕವನವನ್ನು ನೋಡುವುದಕ್ಕಿಂತ ಮುಂಚೆ ಎಂದಿನಂತೆ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ಆನಂದಿಸೋಣ. ದೇರ್ ಲಿವ್ಡ್ ಅ ಮಂಕಿ ಇನ್ ದ ಫಾರೆಸ್ಟ್. ಒಂದು ಕಾಡಿನಲ್ಲಿ ಒಂದು ಮಂಗ ವಾಸವಾಗಿತ್ತು. ಇಟ್ ವಾಸ್ ವೆರಿ ನಾಟಿ. ಆ ಒಂದು ಮಂಗ ತುಂಬ ತುಂಟತನವನ್ನು ಮಾಡುವಂಥ ಒಂದು ಮಂಗವಾಗಿದ್ದಿತ್ತು. ಇಟ್ ವಾಸ್ ವೆರಿ ನಾಟಿ. ಅದು ತುಂಬ ತುಂಟ ಒಂದು ಮಂಗವಾಗಿತ್ತು. ಇಟ್ ಯೂಸ್ಡ್ ಟು ಟೆಲ್ ಲೈಸ್. ಅದು ಯಾವಾಗಲೂ ಸುಳ್ಳುಗಳನ್ನು ಹೇಳ್ತಾ ಇತ್ತು. ಇಟ್ ಯೂಸ್ ಟು ಟೆಲ್ ಲೈಸ್ ಆ್ಯಂಡ್ ವಾಸ್ ಮೇಕಿಂಗ್ ಫನ್ ಆಫ್ ಅದರ್ಸ್. ಮತ್ತು ಸುಳ್ಳುಗಳನ್ನು ಹೇಳುವುದಲ್ಲದೆ ಇನ್ನೊಬ್ಬರನ್ನು ಮೋಜು ಮಾಡುವಂಥದ್ದು ಅದಕ್ಕೆ ಒಂದು ಹವ್ಯಾಸ ಅದಕ್ಕಿತ್ತು. ಒಂದು ದಿನ ಅ ಬಿಯರ್ ಕೇಮ್ ದೇರ್. ಒಂದು ಕರಡಿ ಅಲ್ಲಿಗೆ ಬಂತು. ಮಂಗ ಎಲ್ಲಿ ವಾಸವಾಗಿತ್ತಲ್ಲ ಆ ಒಂದು ಸ್ಥಳಕ್ಕೆ ಒಂದು ಕರಡಿ ಬಂತು. ದ ಮಂಕಿ ಸೇಡ್. ಆವಾಗ ಆ ಮಂಗ ಹೇಳಿತು, ದೇರ್ ಈಸ್ ಅ ಬಿಗ್ ಸ್ನೇಕ್. ಅಲ್ಲಿ ಒಂದು ದೊಡ್ಡ ಹಾವಿದೆ ಅಂತ ಹೇಳುತ್ತು. ಡೋಂಟ್ ಗೋ ದ್ಯಾಟ್ ವೇ. ಆ ದಾರಿ ಹಿಡಿದು ಹೋಗಬೇಡ ಅಂತ ಅದು ಏನು ಮಾಡಿತು, ಕರಡಿಗೆ ಹೇಳಿತು. ಹಿಯರಿಂಗ್ ದಿಸ್. ಇದನ್ನು ಕೇಳಿಸಿಕೊಂಡಿರ್ತಕ್ಕಂತಹ ಕರಡಿ, ದ ಬಿಯರ್ ರ್ಯಾನ್ ಅವೇ. ಆ ಒಂದು ಕರಡಿ ಅಲ್ಲಿಂದ ಓಡಿ ಆ ಒಂದು ವಿಷಯವನ್ನು ಕೇಳಿ ಏನು ಮಾಡುತ್ತದೆ, ಕರಡಿ ಅಲ್ಲಿಂದ ಓಡಿ ಹೋಗ್ತದೆ. ಅ ಬಿಗ್ ಸ್ನೇಕ್ ವಾಸ್ ವಾಚಿಂಗ್ ಆಲ್ ದಿಸ್. ಈ ಎಲ್ಲ ವಿಷಯವನ್ನು ಅಂದರೆ ಒಂದು ಮಂಗ ಅದು ಯಾವ ರೀತಿಯಾಗಿ ಬಿಯರ್ ಜೊತೆ ಮಾತಾಡ್ತಾ ಇದೆ ಅಥವಾ ಕರಡಿ ಜೊತೆ ಮಾತಾಡ್ತಾ ಇದೆ ಇದನ್ನೆಲ್ಲ ಸರಿಯಾಗಿ ವಾಚ್ ಮಾಡ್ತಾ ಇತ್ತು ಒಂದು ದೊಡ್ಡದಾಗಿರ್ತಕ್ಕಂಥ ಹಾವು. ದ ಬಿಗ್ ಸ್ನೇಕ್ ವಾಸ್ ವಾಚಿಂಗ್ ಆಲ್ ದಿಸ್ ಆ್ಯಂಡ್ ವಾಂಟೆಡ್ ಟು ಟೀಚ್ ದ ಮಂಕಿ ಅ ಲೆಸನ್. ಆಗಲೇ ಆ ಹಾವು ಒಂದು ನಿರ್ಧಾರ ಮಾಡಿತು, ಏನಂಥೇಳಿ, ಈ ಒಂದು ಮಂಗನಿಗೆ ಸರಿಯಾದಂಥ ಪಾಠ ಮಾಡಬೇಕು ಅಂಥೇಳಿ ಅದು ನಿರ್ಧಾರ ಮಾಡಿತ್ತು. ವೆನ್ ದ ಮಂಕಿ ವಾಸ್ ಪ್ಲ್ಯಾನಿಂಗ್ ದ ಸೇಮ್ ಟ್ರಿಕ್ ಆನ್ ದ ಡಿಯರ್. ಇದೇ ವಿಚಾರವನ್ನು ಅದು ಜಿಂಕೆಗೆ ಹೇಳಬಯಸಿತ್ತು ಅಥವಾ ಆ ಯೋಜನೆಯನ್ನು ಹಾಕ್ಕೊಂಡಿತ್ತು. ಇದೇ ರೀತಿಯಾಗಿ ನಾನು ಹೇಳಬೇಕು ಅಂಥೇಳಿ, ಏನಂತೇಳಿ, ಈ ದಾರಿ ಹಿಡಿದು ಹೋಗಬೇಡ, ಅಲ್ಲಿ ದೊಡ್ಡ ಹಾವಿದೆ ಅಂತ ಹೇಳಬೇಕಾಗಿತ್ತು. ಸೊ ಅದನ್ನು ಅದು ಯೋಜನೆ ಮಾಡಿಕೊಂಡು ಕೂತ್ಕೊಂಡಿತ್ತು. ವೆನ್ ದ ಮಂಕಿ ವಾಸ್ ಪ್ಲ್ಯಾನಿಂಗ್ ದ ಸೇಮ್ ಟ್ರಿಕ್ ಅಂದರೆ ತಂತ್ರ ಅಂತ ಅರ್ಥ ಆಗುತ್ತೆ. ಆನ್ ಅ ಡಿಯರ್, ಅದು ಡಿಯರ್ ಮೇಲೆ ಹಾಕ್ತಾ ಇತ್ತು. ಸಡನ್ಲಿ ದ ಸ್ನೇಕ್ ಕೇಮ್ ದೇರ್. ಅಷ್ಟರಲ್ಲಿ ಆ ಕ್ಷಣದಲ್ಲಿ ಅಲ್ಲಿ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಸ್ನೇಕ್ ಬಂದುಬಿಡ್ತು. ದ ಮಂಕಿ ಗಾಟ್ ಫ್ರೈಟನ್ಡ್. ಈಗ ಮಂಕಿ ಹೆದರ್ಕೊಂಡು ಏನು ಮಾಡ್ತು ಅಂದರೆ ಆ್ಯಂಡ್ ರಾನ್ ಅವೇ, ಅಲ್ಲಿಂದ ಓಡಿ ಹೋಗಿಬಿಟ್ಟಿತು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನಾವು ಅಧ್ಯಯನ ಮಾಡಿದ್ವಿ. ಈಗ ಮುಖ್ಯವಾಗಿರ್ತಕ್ಕಂಥ ಪದ್ಯ ಭಾಗಕ್ಕೆ ಬರೋಣ. ಅ ಶೆಪರ್ಡ್ ಬಾಯ್ ಅಂದರೆ ಒಬ್ಬ ಕುರಿಗಾಯಿ ಹುಡುಗ ಅಥವಾ ಕುರಿ ಕಾಯುವ ಹುಡುಗ, ಅವರಿಗೆ ನಾವೇನಂತ ಕರಿತೀವಿ, ಎ ಶೆಪರ್ಡ್ ಬಾಯ್ ಅಂತ ಕರಿತೀವಿ. ಬಿಸೈಡ್ ಅ ಸ್ಟ್ರೀಮ್. ಬಿಸೈಡ್ ಅಂದರೆ ಪಕ್ಕದಲ್ಲಿ ಅಂತ ಅರ್ಥ ಆಗುತ್ತೆ. ಅ ಸ್ಟ್ರೀಮ್ ಅಂತಂದರೆ ಇಲ್ಲಿ ತೊರೆ ಅಥವಾ ಕಿರಿದಾದ ನದಿ ಅನ್ನುವಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದು ಸ್ಟ್ರೀಮ್ ಅಂತಕ್ಕಂಥ ಒಂದು ಪದ. ಸೊ ಒಬ್ಬ ಹುಡುಗ ಇದ್ದಾನೆ. ಆ ಹುಡುಗ ಅ ಶೆಫರ್ಡ್ ಬಾಯ್ ಬಿಸೈಡ್ ಅ ಸ್ಟ್ರೀಮ್ ಅಂದರೆ ಕುರಿಗಾಯುವ ಹುಡುಗ ಕುರಿ ಕಾಯುತ್ತಾ ಒಂದು ತೊರೆಯ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ದ ವುಲ್ಫ್ ಯೂಸ್ ಟು ಸ್ಕ್ರೀಮ್. ಆ ತೊರೆಯ ಪಕ್ಕದಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಕುರಿ ಕಾಯುವ ಹುಡುಗ ಜೋರಾಗಿ ಕೂಗಿಕೊಳ್ಳುತ್ತಾನೆ. ಇಲ್ಲಿ ತೋಳ ಬಂತು ತೋಳ ಅಂತ ಜೋರಾಗಿ ಕೂಗಿಕೊಳ್ಳುತ್ತಾನೆ. ಆ್ಯಂಡ್ ವೆನ್ ದ ವಿಲೇಜರ್ಸ್ ಅಪಿಯರ್ಡ್. ಯಾವಾಗ ಆ ಹಳ್ಳಿಯ ಜನರೆಲ್ಲ ಈತನನ್ನು ನೋಡಲಿಕ್ಕೆ, ಎಲ್ಲಿ ತೋಳ ಅಂತ ನೋಡಲಿಕ್ಕೆ ಬಂದ್ರಲ್ಲ, ಆವಾಗ ಹುಡುಗ ಏನು ಮಾಡ್ತಾನೆ, ಹಿ ವುಡ್ ಲಾಫ್ ಆ್ಯಂಡ್ ಕಾಲ್ ದೆಮ್ ಸಿಲ್ಲಿ ಇಯರ್ಡ್. ಯಾವಾಗ ಗ್ರಾಮಸ್ಥರು, ಆ ಗ್ರಾಮದ ಹಳ್ಳಿಯ ಎಲ್ಲ ಜನರು ಏನು ಮಾಡ್ತಾರೆ, ಆ ಒಂದು ವುಲ್ಫ್ನನ್ನು ಕೊಲ್ಲಿಕ್ಕಾಗಿ ಬಂದ್ರಲ್ಲ, ಆ ಸಮಯದಲ್ಲಿ ಏನು ಮಾಡ್ತಾನೆ, ಆ ಹುಡುಗ ಕುರಿ ಕಾಯುವ ಹುಡುಗ ಏನು ಮಾಡ್ತಾನೆ ಅಂತಂದರೆ ನಗ್ತಾ ಹೇಳ್ತಾನೆ,
ಏನಂತ ಹೇಳ್ತಾನೆ, ಆ್ಯಂಡ್ ಕಾಲ್ ದೆಮ್, ಅಲ್ಲಿ ಬಂದಿರತಕ್ಕಂಥ ಜನರನ್ನು ಕರೀತಾನೆ. ಏನಂತ ಕರೀತಾನೆ ಅಂದರೆ ಸಿಲ್ಲಿ ಇಯರ್ಡ್, ಅಂದರೆ ಕಿವಿ ಕೇಳದ ಮೂರ್ಖರು ನೀವು, ಕಿವಿ ಸರಿಯಾಗಿ ಕೇಳದಂತಹ ಅಥವಾ ಕಿವಿ ಇಲ್ಲದ ಮೂರ್ಖರು ನೀವು ಅಂತ ಆ ಜನರನ್ನು ಕರೀತಾನೆ. ಅ ವುಲ್ಫ್ ಅಟ್ ಲಾಸ್ಟ್ ಕೇಮ್ ಡೌನ್ ದ ಸ್ಟೀಫ್, ಕೊನೆಗೆ ಒಂದು ದಿವಸ ಏನಾಯಿತು ಅಂತಂದರೆ ಒಂದು ತೋಳ ಬಂದೇ ಬಿಡ್ತು. ಎಲ್ಲಿಂದ ಬಂತು ಅಂತಂದರೆ ಅದು ಸ್ಟೀಪ್ ಅಂದರೆ ಇಳಿಜಾರಿನಿಂದ ಇಳಿಜಾರಿನಿಂದ ಕೆಳಗೆ ಇಳಿದು ಒಂದು ವುಲ್ಫ್ ಅಥವಾ ಒಂದು ತೋಳ ಬಂದೇ ಬಿಡ್ತು. ಅ ವುಲ್ಫ್ ಆಟ್ ಲಾಸ್ಟ್ ಕೇಮ್ ಡೌನ್ ದ ಸ್ಟೀಪ್ ಅಂದರೆ ಇಲ್ಲಿ ಇಳಿಜಾರು ಅಂತ ತಿಳ್ಕೊಬೇಕು. ಇಳಿಜಾರಿನಿಂದ ಕೆಳಗೆ ಇಳಿದು ಒಂದು ಬಂತದು, ಏನು ತೋಳ ಬಂತು. ದ ವುಲ್ಫ್ ಅಂತ ಈಗ ಹುಡುಗ ತೋಳ ಬಂತು ಅಂತ ಈಗ ಜೋರಾಗಿ ಕೂಗಿದ. ಮೈ ಲೆಗ್ಸ್, ನನ್ನ ಕಾಲುಗಳು, ಮೈ ಶೀಪ್, ನನ್ನ ಕುರಿಗಳು ಅಂತ ಆತ ಜೋರಾಗಿ ಕೂಗಲಿಕ್ಕೆ ಆರಂಭ ಮಾಡ್ದ. ದ ವುಲ್ಫ್, ಈಗ ಬಂದಿರತಕ್ಕಂಥ ವುಲ್ಫ್ ಏನಿದೆ, ತೋಳ ಏನಿದೆ, ಹ್ಯಾಡ್ ಅ ಜಾಲಿ ಫೀಸ್ಟ್, ಅದು ಭಾಳಷ್ಟು ಒಂದು ಖುಷಿಯಿಂದ ಸಂತೋಷದಿಂದ ಏನು ಮಾಡುತ್ತೆ ಅಂತಂದರೆ ಊಟ ಮಾಡುತ್ತೆ ಅಂತ ಹೇಳಿದ್ರೆ ಕುರಿಗಳನ್ನೆಲ್ಲ ಮುರಿದು ತಿಂದುಬಿಡುತ್ತೆ. ಅದಕ್ಕೆ ನಾವು ಫೀಸ್ಟ್ ಅಂತೀವಿ. ದೊಡ್ಡ ಊಟ ಅಥವಾ ಔತಣ ಅಂತ ಕರಿತೀವಿ ನಾವು ಅದನ್ನು. ಜಾಲಿ ಅಂತಂದರೆ ಸಂತೋಷದ ಒಂದು ಊಟವನ್ನು ಮಾಡಿ ಅದು ಹೋಯಿತು. ಕ್ವೈಟ್ ಅನ್ಡಿಸ್ಟರ್ಬ್ಡ್, ಆ ಬಂದಿರತಕ್ಕಂತಹ ಆ ಒಂದು ತೋಳ ಕ್ವೈಟ್ ಅನ್ಡಿಸ್ಟರ್ಬ್ಡ್, ಯಾರಿಗೂ ಯಾವುದು ತೊಂದರೆ ಮಾಡದೆ. ಆನ್ ಬಾಯ್ ಆ್ಯಂಡ್ ಬೀಸ್ಟ್, ಯಾವುದೇ ಒಂದು ಹುಡುಗನಿಗೆ ಮತ್ತು ಯಾವುದೇ ಒಂದು ಅಲ್ಲಿರ್ತಕ್ಕಂಥ ಕ್ರೂರ ಪ್ರಾಣಿಗಳಿಗೆ ಯಾವುದೇ ಒಂದು ತೊಂದರೆ ಮಾಡದೆ. ಫಾರ್ ನನ್ ಬಿಲೀವ್ಸ್ ಅ ಲಯರ್, ಈಗ ಕೂಗಿದಾಗ ಯಾವ ಗ್ರಾಮಸ್ಥರು ಸಹಿತ ಅಲ್ಲಿ ಬರಲಿಲ್ಲ. ಅದಕ್ಕೆ ಏನು ಕಾರಣ ಅಂದರೆ ಏಕೆಂದರೆ ಅನ್ನೋದಕ್ಕೆ ನಾವಿಲ್ಲಿ ಫಾರ್ ಅಂತ ಹೇಳ್ತೀವಿ. ಫಾರ್ ಅಂದರೆ ಏಕೆಂದರೆ. ನನ್ ಬಿಲೀವ್ಸ್ ಅ ಲಯರ್ ಅಂತಂದರೆ ಸುಳ್ಳು ಹೇಳುವವ ಅಂತ ಅರ್ಥ. ಆ ಪರ್ಸನ್ ಹೂ ಟೆಲ್ಸ್ ಲೈ, ಯಾರು ಸುಳ್ಳು ಹೇಳ್ತಾರಲ್ಲ ನಾವು ನಾವೇನು ಕರಿತೀವಿ, ಸುಳ್ಳುಗಾರ ಅಂತ ಕರಿತೀವಿ. ಸೊ ಹೇಳ್ತಾರೆ ಫಾರ್ ನನ್ ಬಿಲೀವ್ಸ್ ಅ ಲಯರ್, ಯಾರೊಬ್ಬರು ಸಹಿತ ಸುಳ್ಳುಗಾರನ ನಂಬುವುದಿಲ್ಲ. ಈವನ್ ವೆನ್ ದ ಲಯರ್ ಸ್ಪೀಕ್ಸ್ ದ ಟ್ರೂತ್, ಯಾವಾಗ ಒಬ್ಬ ಸುಳ್ಳುಗಾರ ಆತ ಸತ್ಯವನ್ನು ಹೇಳಿದರೂ ಸಹಿತ ಜನ ಆವಾಗ ಆತನ ಮಾತನ್ನು ನಂಬುವುದಿಲ್ಲ ಅಂತ ಹೇಳ್ತಾರೆ. ಈವನ್ ವೆನ್ ದ ಲಯರ್ ಸ್ಪೀಕ್ಸ್ ದ ಟ್ರೂತ್, ಒಬ್ಬ ಲಯರ್ ಆಗಿರ್ತಕ್ಕಂಥವನು ಯಾವಾಗ ಆತ ಸತ್ಯವನ್ನು ಮಾತಾಡಿದ್ರು ಸಹಿತ ಜನ ಆವಾಗ ಅವನನ್ನು ನಂಬೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಈಸೋಪ್ ಅಂತಕ್ಕಂಥ ಒಬ್ಬ ಗುಲಾಮ ಮತ್ತು ಒಬ್ಬ ಕಥೆಗಾರನಾಗಿರ್ತಕ್ಕಂಥವ್ರು ಈ ಮಾತುಗಳನ್ನು ಹೇಳ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು.